Good morning, children. ನೆನ್ನೆ ಹೇಳ್ಕೊಟ್ಟಿದ್ನಲ್ಲ, ಸಾಂಗ್ ಹೇಳ್ತೀರಾ? ಅದೇ ಸ್ಟಾಪ್, ಗೆಟ್ ಅಪ್ ಅಂಡ್ ಸೇ. ಊರು ತುಂಬಾ ಟೆಸ್ಟು, ನಮ್ಗೆ ಇಲ್ಲ ರೆಸ್ಟು. ಊರು ತುಂಬಾ ಟೆಸ್ಟು, ನಮ್ಗೆ ಇಲ್ಲ ರೆಸ್ಟು. ಮೈಯ ತುಂಬಾ ಬೆವರು ಬೇಕಿತ್ತಪ್ಪ ಶವರು, ಮೈಯ ತುಂಬಾ ಬೆವರು ಬೇಕಿತ್ತಪ್ಪ ಶವರು, ಮೈಯ ತುಂಬಾ ಬೆವರು ಬೇಕಿತ್ತಪ್ಪ ಶವರು. Okay, good. Today I am going to teach English grammar, that is parts of speech. Repeat after me, children. Every name is called a noun. As a field and fountain, street and town. In the place of noun, pronoun stands. In the place of noun, pronouns dance. As a he and she can clap their hands. And he and she can clap their hands. The adjective describes things. The adjective describes things. As a magic winder, bridal ring. As a magic bridal ring. The verb means action, something done. The word means action, something done. To read and write, to jump and run. To read and write, to jump and run. Okay, children, write one time and practice and come. Bye. Bye. ಶ್ರೀ, ಈ ಮನೆಯ ಹಿರಿಮಗ. ನನ್ನ ಕುಟುಂಬದಲ್ಲಿ ಆದಂತಹ ನೈಜ ಕಥೆಯನ್ನು ಈ ನಾಟಕದ ಮೂಲಕ ವಿವರಿಸುತ್ತಿದ್ದೇನೆ. ಈಗ ಟೀಚಿಂಗ್ ಮಾಡಿ ಹೋದವರು ಬೇರೆ ಯಾರೂ ಅಲ್ಲ, ನನ್ನ ತಂಗಿ ಸುಮಿತ್ರ. ಅವಳಿಗೆ MSc B.Ed ಮಾಡಿ ಟೀಚರ್ ಆಗುವ ಆಸೆ ಬಹಳ ಇತ್ತು. ಆದರೆ ನನ್ನ ತಂದೆ ತಾಯಿಗೆ ಅವಳು ಟೀಚರ್ ಆಗುವುದು ಇಷ್ಟವಿರಲಿಲ್ಲ. ಅವರಿಗೆ ಏನಿದ್ದರೂ ಅವಳು ದೊಡ್ಡವಳಾದ ಮೇಲೆ ಮದುವೆ ಮಾಡಬೇಕು, ಮಕ್ಕಳು ಮಾಡಬೇಕು ಎನ್ನುವುದೇ ಆಸೆಯಾಗಿತ್ತು. ಹಿರಿತಲೆಗಳೇ ಹಾಗಲ್ಲವೇ? ಈಗ ನನ್ನ ತಂದೆಯ ಒತ್ತಡದಿಂದ ರಮೇಶ್ ಎಂಬಾತನನ್ನು ಮದುವೆಯಾಗಿದ್ದಾಳೆ. ಅವಳಿಗೆ 6 ತಿಂಗಳ ಮಗು ಮತ್ತು ನನ್ನ ತಮ್ಮ ಹಾಗೂ ಭಾವನೊಂದಿಗೆ ಈ ಮನೆಯಲ್ಲಿ ವಾಸಿಸುತ್ತಿದ್ದಾಳೆ. ನನ್ನ ಭಾವ MIS ಬ್ಯಾಂಕಿನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್. ಅವರು ಬಿಡುವಿನ ಸಮಯದಲ್ಲಿ ಅವರು ಸಮಾಜ ಸೇವೆ, ಬಡವರಿಗೆ ಸಹಾಯ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ತನ್ನ ಊರಿನಲ್ಲಿರುವ ತಂದೆ ತಾಯಿಗೂ ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಈಗ ನನ್ನ ತಂಗಿ ಮತ್ತು ಭಾವನ ಮನೆಯ ದೃಶ್ಯ. ರೀ, ನಾನು ಸಹ ನನ್ನ ತಮ್ಮನ ಆರೋಗ್ಯಕ್ಕೆ ಹಾಗೂ ಮಗುವಿನ ಭವಿಷ್ಯಕ್ಕೆ ಮುಂದಿನ ಏಳಿಗೆಗಾಗಿ
B.Edನ ಜೊತೆಗೆ CET ಎಕ್ಸಾಮ್ ತೆಗೆದುಕೊಂಡು ಬಿಡುವಿನ ವೇಳೆಯಲ್ಲಿ ಚೆನ್ನಾಗಿ ಓದುತ್ತಾ ಇದ್ದೀನಿ ಕಣ್ರಿ. ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೂಡಿಸಿ ನನ್ನ ತಮ್ಮನನ್ನು ಮೊದಲಿನ ಹಾಗೆ ಮಾಡಿ ಮಗುವಿಗೆ ಉತ್ತಮ ಭವಿಷ್ಯವನ್ನು ನೀಡಿ ನಿಮ್ಮ ಜೊತೆಗೆ ಬಡವರಿಗೆ ಸಹಾಯ ಮಾಡಬೇಕೆಂದು ಕನಸು ಕಟ್ಟಿ ಮನಸ್ಸು ಮಾಡಬೇಕೆಂದು ಹಠ ತೊಟ್ಟಿದ್ದೇನೆ. ಆಯಿತು ಕಣೆ, ನಿನ್ನ ಒಳ್ಳೆಯ ಗುಣವನ್ನು ನೋಡಿ ನಾನು ವರದಕ್ಷಿಣೆ ಇಲ್ಲದೆ ನಿನ್ನನ್ನು ಸ್ವೀಕರಿಸಿದ್ದೇನೆ. ನನ್ನ ಮಗನ ಭವಿಷ್ಯದ ಚಿಂತೆ ನನಗಿಲ್ಲ. ನನಗೆ ನಿನ್ನ ತಮ್ಮನನ್ನು ಆದಷ್ಟು ಬೇಗ ಗುಣಪಡಿಸುವುದೇ ನಮ್ಮ ಕಾಳಜಿಯಾಗಿದೆ. ನಿನ್ನ ತಮ್ಮ ಓದಿನಲ್ಲಿ ಮೊದಲಿದ್ದವನು, ಅಬ್ರಾಡ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್. ಅವನು ಸ್ವಿಮ್ಮಿಂಗ್, ಚೆಸ್, ಕರಾಟೆ, ಯೋಗದಲ್ಲಿ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡಬೇಕಾದವನು. ಇಂದು ಮನೆಯಲ್ಲೇ ಕುಳಿತಿದ್ದಾನೆ. ಅವನು ಇದು ಸೂಜಿಗವೇ ಸವರಿ. ಅವನು ಓದಿನಲ್ಲಿ ವಿಕಾಸನಾಗಿದ್ದ, ಆಟದಲ್ಲಿ ತೇಜಸ್ವಿಯಾಗಿದ್ದ, ಸಾಧನೆಯಲ್ಲಿ ಸೂರ್ಯನ ತರಹ ಪ್ರಜ್ವಲಿಸುತ್ತಿದ್ದ. ಆದರೆ ಅವನು ಇಂದು ಮನೆಯಲ್ಲೇ ಕುಳಿತು ದೊಡ್ಡ ಹುಚ್ಚನಾಗಿದ್ದಾನೆ. ಅವನ ತಂದೆ ತಾಯಿ ಅವರನ್ನು ಪದೇ ಪದೇ ಡಾಕ್ಟ್ರೇ ಆಗಬೇಕೆಂದು ಹಿಂಸೆ ನೀಡಿ ಅವರನ್ನು ಈ ಪರಿಸ್ಥಿತಿಗೆ ತಳ್ಳಿಬಿಟ್ಟರು. ಇದನ್ನೆಲ್ಲ ಹೇಳಿದ್ದಕ್ಕೆ ನಿನಗೆ ಬೇಜಾರಾಯ್ತಾ? ಆಯಿತು ಬಿಡ್ರಿ, ಮಗು ಯಾಕೋ ಎದ್ದಂಗಾಯ್ತು, ಅದನ್ನ ಕರ್ಕೊಂಬರ್ತೀನಿ. ರೀ, ತುಂಬ ದಿನ ಆಯಿತು. ಮಗುಗೊಂಡು ಹಾಡು ಹೇಳ್ತೀರಾ? ನಾನು ಅವರಿಗೆ ಊಟವನ್ನು ಕೊಟ್ಟು ಬರ್ತೀನಿ. ಹಾಂ. ಚಂದ್ರ ತಾರ ಚುಕ್ಕಿ ಆಕಾಶ ಮಂಡಲದೊಳಗೆ ಪಳಪಳನೆ ಹೊಳಿತಾವ. ಚಂದ್ರ ತಾರ ಚುಕ್ಕಿ ಆಕಾಶ ಮಂಡಲದೊಳಗೆ ಕಾಯುತ್ತ ಕುಳಿತಿರುವ ಹಕ್ಕಿಯ ಹಾಡಿಗೆ ಬಣ್ಣದ ಗರಿ ಮೂಡಿದೆ, ಬಣ್ಣದ ಗರಿ ಮೂಡಿದೆ, ಬಣ್ಣದ ಗರಿ ಮೂಡಿದೆ. ಆ ಪಡುವಣದ ನಾಡಿಂದ ಘನಘೋರ ಹತ್ತೊಂದು ಹಾರಿ ಬಂದಿತು ಇಲ್ಲಿಗೆ. ಪಡುವಣದ ನಾಡಿಂದ ಘನಘೋರ ಹತ್ತೊಂದು ಹಾರಿ ಬಂದಿತು ಇಲ್ಲಿಗೆ. ಬಿರುಗಾಳಿಗಳ ಬೀಸಿ ಮುಗಿಲು ನೀಲಿಯ ಮುಕ್ಕಿ, ಬಿರುಗಾಳಿಗಳು ಬೀಸಿ ಮುಗಿಲು ನೀಲಿಯ ಮುಕ್ಕಿ ಹಸಿರನ್ನು ಬಾಡಿಸಿದೆ, ಹಸಿರನ್ನು ಬಾಡಿಸಿದೆ. ಆ ಕೊತ್ತಿನಲ್ಲಿ ತಕ್ಕಡಿಯ ಹಿಡಿದುಕೊಂಡಿದೆ ಹಕ್ಕಿ, ಸುಣ್ಣ ಬಣ್ಣವ ತೂಗಿದೆ. ಕೊತ್ತಿನಲ್ಲಿ ತಕ್ಕಡಿಯ ಹಿಡಿದುಕೊಂಡಿದೆ ಹಕ್ಕಿ, ಸುಣ್ಣ ಬಣ್ಣವ ತೂಗಿದೆ. ಕನಸು ಕಣ್ಣನು ಕುಕ್ಕಿ ಚಂದ್ರ ತಾರೆಯ ಮುಕ್ಕಿ, ಕನಸು ಕಣ್ಣನು ಕುಕ್ಕಿ ಚಂದ್ರ ತಾರೆಯ ನಿಕ್ಕಿ ಹಸಿವನ್ನು ನೀಗಿಸಿದೆ, ಹಸಿವನ್ನು ನೀಗಿಸಿದೆ. ಆ ಪಳಪಳನೆ ಹೊಳಿತಾವ ಚಂದ್ರ ತಾರ ಚುಕ್ಕಿ ಆಕಾಶ ಮಂಡಲದೊಳಗೆ ಕಾಯುತ್ತ ಕುಳಿತಿರುವ ಹಕ್ಕಿಯ ಹಾಡಿಗೆ ಬಣ್ಣದ ಗರಿ ಮೂಡಿದೆ, ಬಣ್ಣದ ಗರಿ ಮೂಡಿದೆ, ಬಣ್ಣದ ಗರಿ ಮೂಡಿದೆ. ಆ
ಮರುದಿನ ಬ್ಯಾಂಕಿನ ಸನ್ನಿವೇಶ. ಈ ಸೌ ಲಂಗ ಅಡ್ರೆಸ್ ಎಲ್ಲಿ ಬರತ್ತೆ ಬುದ್ಧಿ? ಮತ್ತೊಂದ್ಸರಿ ಹೇಳು. ಸೌ ಲಂಗ. ನೋಡಪ್ಪ, ಇದು ಸೌಲಂಗ ಅಲ್ಲ, ಸವಳಂಗ. ಅದೇ ಆ ಲಂಗ ಅಡ್ರೆಸ್ ಎಲ್ಲಿ ಬರತ್ತೆ ಬುದ್ಧಿ? ಸ್ಟ್ರೈಟೋಗ್ ರೈಟೋಗ್ ಹಂಗೆ ಹೋಗ್ತಾ ಇರು, ಅದಲ್ಲೇ ಬರುತ್ತೆ. ಬುದ್ಧಿ ಅದು ಯಾವ ಲಂಗ ಅಂದ್ರಿ? ಸವಳಂಗ. ಯಾವುದೋ ಒಂದು ಲಂಗ ಬಿಡ್ರಿ ಬುದ್ಧಿ. ಅದಕ್ಕೆ ಹೇಳೋದು ಸ್ಕೂಲಿಗೆ ಹೋಗಿ ಓದಬೇಕು ಅಂತ. ಹಾಂ, ಮರ್ತೇ ಬಿಟ್ಟೆ. ರಮೇಶ್, ಬನ್ನಿ ಇಲ್ಲಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ರಮೇಶ್. ತಿಂಡಿ ತಿಂದ್ರಾ? ಹಾಂ, ಕೆಲಸ ಹೆಂಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ ಸರ್. ಏನಿಲ್ಲ, ಬ್ಯಾಂಕಲ್ಲಿ ಎಲ್ಲ ಲಾಕರ್ಗಳು ಕ್ಲೋಸ್ ಆಗಿತ್ತು. ಅದಕ್ಕೆ ನಿಮಗೆ 2 ಕೋಟಿ, ನಾನು 2 ಕೋಟಿ ತಗೊಳ್ಳೋಣ ಅಂತ ಇದ್ದೀನಿ. ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇರೋದಕ್ಕೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಾಳೆ ಮಿಸ್ ಮಾಡದೆ ತರಬೇಕು, ಆಯ್ತಾ ರಮೇಶ್? ಆಯಿತು ಸರ್, ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಲ್ಲ ಸರ್, ಅಷ್ಟೇ ಸಾಕು ಸರ್. ಮೇಡಮ್, ಬನ್ನಿ ಇಲ್ಲಿ. ಏನು ಸರ್? ಆ ಸೂಟ್ ಕೇಸ್ ತಗೊಂಬನ್ನಿ. ಏನು ಸರ್ ಇಷ್ಟು ಭಾರ ಇದೆ? ಅದೆಲ್ಲ ನಿಮಗೆ ಯಾಕೆ, ಇಟ್ಟು ಹೋಗಿ. ರಮೇಶ್, ಅದನ್ನು ತಗೊಳ್ಳಿ. ರಮೇಶ್, ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇರೋದಕ್ಕೆ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಾಳೆ ಮಿಸ್ ಮಾಡದೆ ತರಬೇಕು, ಆಯ್ತಾ ರಮೇಶ್? ಆಯಿತು ಸರ್. ಹಾಂ ರಮೇಶ್, ಡೋಂಟ್ ಮಿಸ್ ಟುಮಾರೋ, ಓಕೆ? ಮರುದಿನ ನನ್ನ ತಂಗಿ ಮತ್ತು ಭಾವನ ಮನೆಯ ದೃಶ್ಯ. ಸಮಯ 9 ಗಂಟೆ ಬೆಳಗ್ಗೆ. ಸುಮಿ, ಏನ್ರಿ? ಬಾರ ಇಲ್ಲಿ. ಬಂದೆ ರೀ, ಮಗುಗೆ ಸ್ನಾನ ಮಾಡಿಸ್ತಿದ್ದೀನಿ. 1 ಕಪ್ ಕಾಫಿ ತಗೊಂಬಾರೆ. ಹಾಂ, ಆಯಿತು. ಅಯ್ಯೋ, ಟೈಮ್ 9 ಗಂಟೆ ಆಯಿತು. ನಿನ್ನೆ ಮ್ಯಾನೇಜರ್ 2 ಕೋಟಿ ಕೊಟ್ಟಿದ್ರು, ನೋಡ್ಕೊಂಬರ್ತೀನಿ. ಹಬ್ಬ, ಎಲ್ಲದೂ ಇದೆ, ಎಲ್ಲ ನೋಟ್ಗಳು ಇದ್ದಾವೆ. ಹಲೋ, ಹಾಂ ಹೇಳಿ ಸರ್. ಹೋಯ್ತು ಹೋಯ್ತು, ದುಡ್ಡು ಹೋಯ್ತು, ಕೆಲ್ಸನೂ ಹೋಯ್ತು. ಸುಮಿ, ಏನ್ರಿ ಏನ್ರಿ? ನೋಡಿ ಇಲ್ಲಿ. ಹುಚ್ಚ ಅಂತ ಮನೇಲಿ ಇಟ್ಕೊಂಡಿದ್ದಕ್ಕೆ ಯಾಕೋ ಹೀಗೆ ಮಾಡಿದೆ, ಯಾಕೋ ಹೀಗೆ ಮಾಡಿದೆ? ಎಷ್ಟು ವರ್ಷ ಅನ್ನ ಎಲ್ಲ ಹಾಕಿ ಯಾಕ್ರೋ ಹೀಗೆ ಮಾಡಿದ್ರಿ? ಯಾಕ್ರೋ ಯಾಕ್ರೋ ಹೀಗೆ ಮಾಡಿದ್ರಿ? ಯಾಕ್ರೋ? ಅಯ್ಯೋ, ನಾನು ಅಂಡೆ
ಮಗುನ್ ಬಿಟ್ಟೇ ಬಂದ್ಬಿಟ್ಟೆ. ರೀ ಮಗು ಯಾಕೋ ಉಸಿರಾಡ್ತಾನೆ ಇಲ್ಲ ರೀ, ನೋಡ್ರಿ ಇಲ್ಲಿ. ಕಂದ ಅಂಡಲ್ ಮುಳುಗ್ ಬಿಟ್ಟಿದೆ ರೀ, ನೀರ್ ಕುಡ್ದು ನೋಡ್ರಿ ಇಲ್ಲಿ. ಎದ್ದಳ್ತಾನೆ ಇಲ್ಲ ರೀ, ಉಸಿರೇ ಆಗ್ತಿಲ್ಲ ರೀ, ನೋಡ್ರಿ. ಕಂದ ನೀನು ಅದಾ? ಯಾರಾದ್ರೂ 2 ಕೋಟಿ ಕದ್ದಿರೋದು? ಸರ್ ಇದು ನಾನಲ್ಲ ಸರ್, ಅವರೇ ಸುಟ್ಟಾಕಿದ್ದು. ಏ ಸುಮ್ನಿರ, ಗೊತ್ತು. ಬ್ಯಾಂಕ್ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ದಾರೆ. ಏ ಪಿಸಿ ಬೇಕಾ ಸರ್ ರೋಸಿ? ಇದು ಸ್ಟೇಷನ್ ಅಲ್ಲ, ಅರೆಸ್ಟ್ ಹಿಮ್, ಬ್ರಿಂಗ್ ಹಿಮ್ ಟು ದ ಜೈಲ್. ಅರೆಸ್ಟ್ ಹಿಮ್, ಕಮ್. ರೀ 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 ಕಂದ ಎದ್ದೋಳು, ಎದ್ದೋಳು ಕಂದ. ನೀನು ಹೋಗ್ಬಿಟ್ಟ, ಅಲ್ಲ ಅವನು ಇಲ್ಲಿ, ನೀನು ಯಾಕ್ರೋ ಈ ತರ ಮಾಡ್ತಿದ್ದೀರಾ? ಎದ್ದೋಳು ಎದ್ದೋಳು ಕಂದ, ಎದ್ದೋಳು ಕಂದ. ನೀನು ಹೋಗ್ಬಿಟ್ಟ, ಎದ್ದೋಳು. ನನಗೆ ಯಾರು ಇಲ್ಲ ಕಣೋ, ನಾನು ಒಬ್ಬಂಟಿ. ಎದ್ದೋಳು ಎದ್ದೋಳು ಎದ್ದೋಳು, ಪ್ಲೀಸ್ ಎದ್ದೋಳು. ಹೋದವರು ಹಿಂದಿರುಗಿ ಬರಲಿಲ್ಲ, ಯಾರ್ಯಾರೋ ಯಾರ ಕಣ್ಣಿಗೂ ಬೀಳಲಿಲ್ಲ ಅವರು. ಹೋದವರು ಹಿಂದಿರುಗಿ ಬರಲಿಲ್ಲ.